ಬರವಾಗಬೇಕಿದ್ದ ಕಾಲುವೆ ಶಾಪ್ ಆಗ್ತಿದೆ. ಶೇಂಗಾ ಲಾಸ್ ಆತ್ರಿ ಅಲ್ಲಿ ಮ್ಯಾಗಿಂದ ಅದಕ್ಕೊಂದಿಟ್ಟು ನೀರಾವರಿ ಮಾಡ್ಕೊಂಡ್ರೆ ಈ KAB ಲೈನ್ ಕೊಡ್ತಾ ಇಲ್ರಿ ಸರ್. ನೀರು ಪೋಲು, ಲೈಟ್ ಕಂಬಗಳು ಧರೆಗೆ. ಕಾಲುವೆ ಒಡೆದು ಹೋದರೂ ನಿರ್ಲಕ್ಷ್ಯ. ಜಿಲ್ಲಾಧಿಕಾರಿಗಳು ಬಂದು ಭೇಟಿ ಕೊಟ್ಟು ಹೋದರೆ 15 ದಿವಸದೊಳಗೆ ಬೆಳೆ ಹಾನಿ ಹಾಕ್ತೇವೆ ಅಂತ ಹೇಳುವುದ್ರ ಸರ್. 15 ದಿನ ಅಲ್ಲ ಸರ್, 1.5 ತಿಂಗಳು ಕಳೆದು 2 ತಿಂಗಳು ಕಳೆಯಾಕ ಬಂದ್ರೆ ಒಂದು ನಯ ಪೈಸೆ ನಮ್ಮ ರೈತರ ಅಕೌಂಟಿಗೆ ಹಾಕಿಲ್ಲ ಸರ್. ಹೌದು, ರೈತರಿಗೆ ವರವಾಗಬೇಕಿದ್ದ UTP ಕಾಲುವೆ ಒಡೆದು ಈಗ ಶಾಪ ಆಗ್ತಿದೆ. ಯಾಕಂದ್ರೆ ಚಾನೆಲ್ ಮೂಲಕ ಹರಿಯಬೇಕಿದ್ದ ನೀರು ಹರಿಯುತ್ತಿಲ್ಲ. ಮಧ್ಯ ಒಂದ್ ಸೈಡ್ ಒಡೆದು ನೀರೆಲ್ಲ ಪೋಲಾಗ್ತಿತ್ತು. ನೀರು ವೇಸ್ಟ್ ಆಗೋದ್ರ ಜೊತೆ ಬೆಳೆ ಕೂಡ ಹಾಳಾಗಿ ಹೋಗಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 300 ಸೆಂಟಿಮೀಟರ್ ನೀರಿನ ಜೊತೆಗೆ ನಿಂತು ಭೂಮಿ ತೇವವಾಗಿತ್ತು. ತೇವಕ್ಕೆ ವಿದ್ಯುತ್ ಕಂಬಗಳು ಕೂಡ ನೆಲಕ್ಕೆ ಬಿದ್ದು ಹೋಗಿವೆ. ಹೀಗಾಗಿ ತೋಟ ಗದ್ದೆಗಳಿಗೆ ಕರೆಂಟ್ ಕೂಡ ಸಪ್ಲೈ ಆಗ್ತಿಲ್ಲ. ಅಧಿಕಾರಿಗಳು ಮರುದಿವ್ಸ ಬಂದು ನೋಡ್ಕೊಂಡು ಹೋದ್ರ ಸರ್. ಅಲ್ಲಿಂದ ಇಲ್ಲಿವರೆಗೆ ಒಬ್ಬ ಅಧಿಕಾರಿಗಳು ಇಲ್ಲಿ ಕಾಲೇ ಇಟ್ಟಿಲ್ಲ ಸರ್. ಇಲ್ಲೇ ನಮ್ಮ ರೈತರ ಹತ್ತಿ ಬೆಳೆದಿದ್ರು ಸರ್, ಗೋವಿನ ಜೋಳ ಬೆಳೆದಿದ್ರು, ಸೋಯಾಬೀನ್ ಬೆಳೆದಿದ್ರು, ತರಕಾರಿ ಬೆಳೆಗಳನ್ನು ಕೂಡ ಬೆಳೆದಿದ್ರು ಸರ್. ಇಲ್ಲಿ ಅನೇಕ ರೈತರು ಅನೇಕ ವಿವಿಧ ತರಕಾರಿ ಬೆಳೆಗಳನ್ನು ಬೆಳಿತಾರೆ ಸರ್. ಆ ರೈತರು ಬೆಳಿ ಗೋವಿನ ಜೋಳ ಮುರಿದು ಹೋಗೋದು ಹೊಲದಾಗ ಗುಡ್ಡೆ ಹಾಕಿದ್ವ, ಹೊಳಿ ಬಿದ್ದವು ಸರ್. ಹೋಗಿ ರಾತ್ರಿ ಬೋರ್ವೆಲ್ ಕೆಟ್ಟವು ಸರ್. ಪೈಪ್ ಸತಿಗೆ ಹೋಗಿ ಹೊಳಿ ಬಿದ್ದವ. ರೈತರ ಜಮೀನ್ಯಾಗ ಮನೆ ಕಟ್ಸಕ್ ಬೇಕಂತಂದ ಅಲ್ಪ ಸ್ವಲ್ಪ ಅವ್ರ ಜಮೀನಲ್ಲಿ ಏನೇನೋ ಬಂಡವಾಳ ಇಟ್ಟಿರ್ತಾರ ಸರ್, ಅವು ಕೂಡ ಹೊಳಿ ಬಿದ್ದವು ಸರ್. ಉದಾಹರಣೆ ನಮ್ಮ ಹೊಲದಾಗ ನಂದೊಂದು ಬಡ್ಡಿ ಇತ್ತು ಸರ್. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಹಾವೇರಿ ತಾಲೂಕಿನ ಕನಕಾಪುರ ಗ್ರಾಮದಲ್ಲಿ. ರೈತರಂತೂ ಸಾಕಷ್ಟು ಸಲ ಹೋಗಿ ಮನವಿ ಮಾಡಿದ್ರು, ಕ್ಯಾರೆ ಅಂತಿಲ್ಲ. ಇದೀಗ ರೊಚ್ಚಿಗೆದ್ದ ರೈತರು ಕೇವಲ 2 ಕಿಲೋಮೀಟರ್ ಬಂದಿದ್ದ ಶಾಸಕರು ಬಂದು ನಮ್ಮ ಕಷ್ಟ ಕೇಳಲಿಲ್ಲ. ಹೀಗಾಗಿ ಶಾಸಕ ರುದ್ರಪ್ಪ ಲಮಾಣಿಯನ್ನ ಇನ್ಮುಂದೆ ಗ್ರಾಮಕ್ಕೆ ನಿಷೇಧ ಅಂತ ವಾರ್ನ್ ಮಾಡಿದ್ದಾರೆ. ಅವತ್ತೇನ ನಾವು ಇಲ್ಲಿ ಎಲ್ಲ ರೈತರು ಕೂಡಿ ಒಂದು ಸ್ವಲ್ಪ ಸ್ಟ್ರೈಕ್ ಮಾಡ್ದಂಗೆ ಮಾಡಿದ್ವಿ ರೀ ಸರ. ಅವತ್ತು ಬಂದರೆ ನಿಮಗೆ ದುಡ್ಡು ಹಾಕ್ತವಿ ಇನ್ನು 15 ದಿನದೊಳಗೆ ಅಂತಂದು ಅವತ್ತಿನಿದ್ದ ಇವತ್ತಿನವ್ರಿಗೆ ಯಾರು ಇಲ್ಲ ಅಧಿಕಾರಿಗಳು ಬಂದಿಲ್ರಿ ಇಲ್ಲಿ ನಾವು ಆ ಶಾಸಕರಿಗೆ ಓಟ್ ಹಾಕ್ಯಾವಿಲ್ಲ ಅನ್ನೋ ನಮ್ಗೆ ಗೊತ್ತಿಲ್ರಿ. ಆ ಶಾಸಕರಂತರೂ ಒಂದ್ಸಲನೂ ಬಂದು ನೀವು ಹೆಂಗದಿರಿ ಅಂತಂದು ಮಾತಾಡ್ಸಿಲ್ರಿ, ಇದನ್ನು ನೋಡಿಲ್ರಿ. ಸಮೀಕ್ಷೆ ನಡೆಸಿ ಬೆಳೆ ಹಾನಿ ವರದಿ ಪಡೆದು ಪರಿಹಾರ ನೀಡುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಇನ್ನೂ ಬೆಳೆ ಪರಿಹಾರ ಕೊಟ್ಟಿಲ್ಲ. ನೋಡೋಣ, ಸೂಪರ್ 3ಯಲ್ಲಿ ಪ್ರಸಾರ ಆದ್ಮೇಲಾದ್ರೂ ಎಚ್ಚೆತ್ತುಕೊಳ್ತಾರ ಅಂತ ಕಾದು ನೋಡೋಣ. ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಸರ್, ಇದೊಂದು ಕಾರ್ಯಕ್ರಮವನ್ನು ನಮಗೆ ಯಶಸ್ವಿ ಮಾಡಿಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ. ರೈತರಿಗೆ ವರದಾನವಾಗಬೇಕಾದಂತಹ ತುಂಗಾ ಮೇಲ್ದಂಡೆ ಯೋಜನೆ ಇದೀಗ ಶಾಪವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ನಾನಿವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಕನಕಾಪುರದಲ್ಲಿದ್ದೇನೆ. ಕನಕಾಪುರದಲ್ಲಿರ್ತಕ್ಕಂಥ ಈ ಒಂದು ಏನಿದೆ ತುಂಗಾ ಮೇಲ್ದಂಡೆ ಯೋಜನೆ, ಇದು ಮಳೆಗಾಲದಲ್ಲಿ ಏನಾಯಿತು ಅವಾಗ ನೆಂದು ಈಗ ಒಡೆದೋಗಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಿರೋ ಸಂಖ್ಯೆ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಇದು ತುಂಗಾ ಮೇಲ್ದಂಡೆ ಯೋಜನೆಗೆ ಅಂದರೆ ರೈತರಿಗೆ ಸಹಕಾರಿ ಆಗಲಿ, ನದಿಯಿಂದ ಬಂದಂಥ ನೀರು ರೈತರಿಗೆ ಉಪಯೋಗಕ್ಕೆ ಬರಲಿ ಅಂತ ಹೇಳಿ ಈ ಒಂದು ತುಂಗಾ ಮೇಲ್ದಂಡೆನ ನಿರ್ಮಾಣ ಮಾಡಿದ್ರು. ಆದರೆ ಇದೀಗ ಈ ನಿಲ್ದಾಣ ಏನಿದೆ ಇಲ್ಲಿ ಕಟ್ಟೆ ಒಡೆದೋಗಿರುವಂಥದ್ದು. ಪಕ್ಕದಲ್ಲಿರ್ತಕ್ಕಂಥ 100 ಎಕರೆ ಜಮೀನಿಗೆ ಇಲ್ಲಿಂದ ನೀರು ನುಗ್ಗಿರುವಂಥದ್ದು. ಇದಾದ ಬಳಿಕ ಇದೀಗ ರೈತರ ಜಮೀನಲ್ಲಿ ಬೆಳೆದಂಥ ಎಲ್ಲ ಬೆಳೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಮತ್ತು ಭೂಮಿ ಸಂಪೂರ್ಣವಾಗಿ ಈಗ ನೀರಿನ ಕೂಡಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಕಾಣ್ತಿರುವಂಥದ್ದು ರೈತರ ಜಮೀನು. ಅಲ್ಲೇ ನೋಡ್ತಾ ಇರ್ಬೋದು ಪಕ್ಕದಲ್ಲಿರ್ತಕ್ಕಂಥ ವಿದ್ಯುತ್ ಕಂಬ ಏನಿದೆ ಅದು ರೈತರ ಜಮೀನಿಗೆ ನೀರು ಹಾಯಿಸಲಿಕ್ಕೆ ಉಪಯೋಗ ಆಗಬೇಕಾದಂತಹ ವಿದ್ಯುತ್ ತಂತಿಗಳಂತ ಹೇಳ್ಬೋದು. ಆ ತಂತಿಗಳು ಕೂಡ ಈಗ ಮುರಿದು ಬಿದ್ದಿರುವಂಥದ್ದು. ಘಟನೆ ಆಗಿ 1.5 ತಿಂಗಳಾಯಿತು. ಅವತ್ತೇ ರೈತರು ಮನವಿ ಮಾಡ್ತಾರೆ. ಮನವಿ ಮಾಡಿದ ತಕ್ಷಣ ಜಿಲ್ಲಾಧಿಕಾರಿಗಳು ಭೇಟಿ ನೀಡ್ತಾರೆ. ಆದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗಿಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಬರವಾಗಬೇಕಿದ್ದ ಕಾಲುವೆ ಶಾಪ್ ಆಗ್ತಿದೆ. ಶೇಂಗಾ ಲಾಸ್ ಆತ್ರಿ ಅಲ್ಲಿ ಮ್ಯಾಗಿಂದ ಅದಕ್ಕೊಂದಿಟ್ಟು ನೀರಾವರಿ ಮಾಡ್ಕೊಂಡ್ರೆ ಈ KAB ಲೈನ್ ಕೊಡ್ತಾ ಇಲ್ರಿ ಸರ್. ನೀರು ಪೋಲು, ಲೈಟ್ ಕಂಬಗಳು ಧರೆಗೆ. ಕಾಲುವೆ ಒಡೆದು ಹೋದರೂ ನಿರ್ಲಕ್ಷ್ಯ. ಜಿಲ್ಲಾಧಿಕಾರಿಗಳು ಬಂದು ಭೇಟಿ ಕೊಟ್ಟು ಹೋದರೆ 15 ದಿವಸದೊಳಗೆ ಬೆಳೆ ಹಾನಿ ಹಾಕ್ತೇವೆ ಅಂತ ಹೇಳುವುದ್ರ ಸರ್. 15 ದಿನ ಅಲ್ಲ ಸರ್, 1.5 ತಿಂಗಳು ಕಳೆದು 2 ತಿಂಗಳು ಕಳೆಯಾಕ ಬಂದ್ರೆ ಒಂದು ನಯ ಪೈಸೆ ನಮ್ಮ ರೈತರ ಅಕೌಂಟಿಗೆ ಹಾಕಿಲ್ಲ ಸರ್. ಹೌದು, ರೈತರಿಗೆ ವರವಾಗಬೇಕಿದ್ದ UTP ಕಾಲುವೆ ಒಡೆದು ಈಗ ಶಾಪ ಆಗ್ತಿದೆ. ಯಾಕಂದ್ರೆ ಚಾನೆಲ್ ಮೂಲಕ ಹರಿಯಬೇಕಿದ್ದ ನೀರು ಹರಿಯುತ್ತಿಲ್ಲ. ಮಧ್ಯ ಒಂದ್ ಸೈಡ್ ಒಡೆದು ನೀರೆಲ್ಲ ಪೋಲಾಗ್ತಿತ್ತು. ನೀರು ವೇಸ್ಟ್ ಆಗೋದ್ರ ಜೊತೆ ಬೆಳೆ ಕೂಡ ಹಾಳಾಗಿ ಹೋಗಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 300 ಸೆಂಟಿಮೀಟರ್ ನೀರಿನ ಜೊತೆಗೆ ನಿಂತು ಭೂಮಿ ತೇವವಾಗಿತ್ತು. ತೇವಕ್ಕೆ ವಿದ್ಯುತ್ ಕಂಬಗಳು ಕೂಡ ನೆಲಕ್ಕೆ ಬಿದ್ದು ಹೋಗಿವೆ. ಹೀಗಾಗಿ ತೋಟ ಗದ್ದೆಗಳಿಗೆ ಕರೆಂಟ್ ಕೂಡ ಸಪ್ಲೈ ಆಗ್ತಿಲ್ಲ. ಅಧಿಕಾರಿಗಳು ಮರುದಿವ್ಸ ಬಂದು ನೋಡ್ಕೊಂಡು ಹೋದ್ರ ಸರ್. ಅಲ್ಲಿಂದ ಇಲ್ಲಿವರೆಗೆ ಒಬ್ಬ ಅಧಿಕಾರಿಗಳು ಇಲ್ಲಿ ಕಾಲೇ ಇಟ್ಟಿಲ್ಲ ಸರ್. ಇಲ್ಲೇ ನಮ್ಮ ರೈತರ ಹತ್ತಿ ಬೆಳೆದಿದ್ರು ಸರ್, ಗೋವಿನ ಜೋಳ ಬೆಳೆದಿದ್ರು, ಸೋಯಾಬೀನ್ ಬೆಳೆದಿದ್ರು, ತರಕಾರಿ ಬೆಳೆಗಳನ್ನು ಕೂಡ ಬೆಳೆದಿದ್ರು ಸರ್.
ಇಲ್ಲಿ ಅನೇಕ ರೈತರು ಅನೇಕ ವಿವಿಧ ತರಕಾರಿ ಬೆಳೆಗಳನ್ನು ಬೆಳಿತಾರೆ ಸರ್. ಆ ರೈತರ ಬೆಳಿ ಗೋವಿನ ಜೋಳ ಮುರಿದು ಹೋಗೋದು ಹೊಲದಾಗ ಗುಡ್ಡೆ ಹಾಕಿದ್ವ ಹೊಳಿ ಬಿದ್ದವು ಸರ್. ಅವು ಹೋಗಿ ರಾತ್ರಿ ಬೋರ್ವೆಲ್ ಕೆಟ್ಟವು ಸರ್. ಪೈಪ್ ಸತಿಗೆ ಹೋಗಿ ಹೊಳಿ ಬಿದ್ದವ. ರೈತರ ಜಮೀನ್ಯಾಗ ಮನೆ ಕಟ್ಸಕ್ ಬೇಕಂತಂದ ಅಲ್ಪ ಸ್ವಲ್ಪ ಅವ್ರ ಜಮೀನಲ್ಲಿ ಏನೇನೋ ಬಂಡವಾಳ ಇಟ್ಟಿರ್ತಾರ ಸರ್. ಅವು ಕೂಡ ಹೊಳಿ ಬಿದ್ದವು ಸರ್. ಉದಾಹರಣೆ ನಮ್ಮ ಹೊಲದಾಗ ನಂದೊಂದು ಬಡ್ಡಿ ಇತ್ತು ಸರ್. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಹಾವೇರಿ ತಾಲೂಕಿನ ಕನಕಾಪುರ ಗ್ರಾಮದಲ್ಲಿ. ರೈತರಂತೂ ಸಾಕಷ್ಟು ಸಲ ಹೋಗಿ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ಲ. ಇದೀಗ ರೊಚ್ಚಿಗೆದ್ದ ರೈತರು ಕೇವಲ 2 ಕಿಲೋಮೀಟರ್ ಬಂದಿದ್ದ ಶಾಸಕರು ಬಂದು ನಮ್ಮ ಕಷ್ಟ ಕೇಳಲಿಲ್ಲ. ಹೀಗಾಗಿ ಶಾಸಕ ರುದ್ರಪ್ಪ ಲಮಾಣಿಯನ್ನ ಇನ್ಮುಂದೆ ಗ್ರಾಮಕ್ಕೆ ನಿಷೇಧ ಅಂತ ವಾರ್ನ್ ಮಾಡಿದ್ದಾರೆ. ಅವತ್ತೇನ ನಾವು ಇಲ್ಲಿ ಎಲ್ಲ ರೈತರು ಕೂಡಿ ಒಂದ್ ಸ್ವಲ್ಪ ಸ್ಟ್ರೈಕ್ ಮಾಡ್ದಂಗೆ ಮಾಡಿದ್ವಿ ಸರ. ಅವತ್ತು ಬಂದ ನಿಮಗೆ ದುಡ್ಡು ಆಗ್ತವಿ ಇನ್ನು 15 ದಿನದೊಳಗೆ ಅಂತಂದು ಅವತ್ತಿನಿಂದ ಇವತ್ತಿನವ್ರಿಗೆ ಯಾರು ಇಲ್ಲ ಅಧಿಕಾರಿಗಳು ಬಂದಿಲ್ರಿ. ಇಲ್ಲಿ ನಾವು ಆ ಶಾಸಕರಿಗೆ ಓಟ್ ಹಾಕ್ಯಾವಿಲ್ಲ ನಮ್ಗೆ ಗೊತ್ತಿಲ್ರಿ. ಆ ಶಾಸಕರಂತರೂ ಒಂದ್ಸಲನೂ ಬಂದು ನೀವು ಹೆಂಗದಿರಿ ಅಂತಂದು ಮಾತಾಡ್ಸಿಲ್ರಿ. ಇದನ್ನು ನೋಡಿಲ್ರಿ. ಸಮೀಕ್ಷೆ ನಡೆಸಿ ಬೆಳೆ ಹಾನಿ ವರದಿ ಪಡೆದು ಪರಿಹಾರ ನೀಡುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಇನ್ನೂ ಬೆಳೆ ಪರಿಹಾರ ಕೊಟ್ಟಿಲ್ಲ. ನೋಡೋಣ ಸೂಪರ್ 3ಯಲ್ಲಿ ಪ್ರಸಾರ ಆದ್ಮೇಲಾದ್ರೂ ಎಚ್ಚೆತ್ತುಕೊಳ್ತಾರ ಅಂತ ಕಾದು ನೋಡೋಣ. ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಸರ್, ಇದೊಂದು ಕಾರ್ಯಕ್ರಮವನ್ನು ನಮಗೆ ಯಶಸ್ವಿ ಮಾಡಿಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ. ರೈತರಿಗೆ ವರದಾನವಾಗಬೇಕಾದಂತಹ ತುಂಗಾ ಮೇಲ್ದಂಡೆ ಯೋಜನೆ ಇದೀಗ ಶಾಪವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ನಾನಿವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಕನಕಾಪುರದಲ್ಲಿದ್ದೇನೆ. ಕನಕಾಪುರದಲ್ಲಿರ್ತಕ್ಕಂಥ ಈ ಒಂದು ಏನಿದೆ ತುಂಗಾ ಮೇಲ್ದಂಡೆ ಯೋಜನೆ, ಇದು ಮಳೆಗಾಲದಲ್ಲಿ ಏನಾಯಿತು ಅವಾಗ ನೆಂದು ಈಗ ಒಡೆದೋಗಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಇದು ತುಂಗಾ ಮೇಲ್ದಂಡೆ ಯೋಜನೆಗೆ ಅಂದರೆ ರೈತರಿಗೆ ಸಹಕಾರಿ ಆಗಲಿ, ನದಿಯಿಂದ ಬಂದಂಥ ನೀರು ರೈತರಿಗೆ ಉಪಯೋಗಕ್ಕೆ ಬರಲಿ ಅಂತ ಹೇಳಿ ಈ ಒಂದು ತುಂಗಾ ಮೇಲ್ದಂಡೆನ ನಿರ್ಮಾಣ ಮಾಡಿದ್ರು. ಆದರೆ ಇದೀಗ ಈ ನಿಲ್ದಾಣ ಏನಿದೆ ಇಲ್ಲಿ ಕಟ್ಟೆ ಒಡೆದೋಗಿರುವಂಥದ್ದು. ಪಕ್ಕದಲ್ಲಿರ್ತಕ್ಕಂಥ 100 ಎಕರೆ ಜಮೀನಿಗೆ ಇಲ್ಲಿಂದ ನೀರು ನುಗ್ಗಿರುವಂಥದ್ದು. ಇದಾದ ಬಳಿಕ ಇದೀಗ ರೈತರ ಜಮೀನಲ್ಲಿ ಬೆಳೆದಂಥ ಎಲ್ಲ ಬೆಳೆಗಳು ಕೊಚ್ಕೊಂಡೋಗಿದ್ದಾವೆ. ಮತ್ತು ಭೂಮಿ ಸಂಪೂರ್ಣವಾಗಿ ಈಗ ನೀರಿನ ಕೂಡಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಕಾಣ್ತಿರುವಂಥದ್ದು ರೈತರ ಜಮೀನು. ಅಲ್ಲೇ ನೋಡ್ತಾ ಇರ್ಬೋದು ಪಕ್ಕದಲ್ಲಿರ್ತಕ್ಕಂಥ ವಿದ್ಯುತ್ ಕಂಬ ಏನಿದೆ ಅದು ರೈತರ ಜಮೀನಿಗೆ ನೀರು ಹಾಯಿಸಲಿಕ್ಕೆ ಉಪಯೋಗ ಆಗಬೇಕಾದಂತಹ ವಿದ್ಯುತ್ ತಂತಿಗಳಂತ ಹೇಳ್ಬೋದು. ಆ ತಂತಿಗಳು ಕೂಡ ಈಗ ಮುರಿಬಿದ್ದಿರುವಂಥದ್ದು. ಘಟನೆ ಆಗಿ 1.5 ತಿಂಗಳಾಯಿತು. ಅವತ್ತೇ ರೈತರು ಮನವಿ ಮಾಡ್ತಾರೆ. ಮನವಿ ಮಾಡಿದ ತಕ್ಷಣ ಜಿಲ್ಲಾಧಿಕಾರಿಗಳು ಭೇಟಿ ನೀಡ್ತಾರೆ. ಆದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗಿಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಮರವಾಗಬೇಕಿದ್ದ ಕಾಲುವೆ ಶಾಪ್ ಆಗ್ತಿದೆ. ಶೇಂಗಾ ಲಾಸ್ ಆತ್ರಿ ಅಲ್ಲಿ ಮ್ಯಾಗಿಂದ. ಅದಕ್ಕೊಂದಿಟ್ಟು ನೀರಾವರಿ ಮಾಡ್ಕೊಂಡ್ರೆ ಈ KB ಲೈನ್ ಕೊಡ್ತಾ ಇಲ್ರಿ ಸರ್. ನೀರು ಪೋಲು, ಲೈಟ್ ಕಂಬಗಳು ಧರೆಗೆ. ಕಾಲುವೆ ಒಡೆದು ಹೋದರೂ ನಿರ್ಲಕ್ಷ್ಯ. ಜಿಲ್ಲಾ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟು ಹೋದರೆ